ಕೋಲಾರ ಲೋಕಸಭಾ ಅಖಾಡಕ್ಕೆ ಇವತ್ತು ಸಿಎಂ ಡಿಸಿಎಂ ಎಂಟ್ರಿ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತಬೇಟೆಯನ್ನು ಆಡಲಿಕ್ಕಿದ್ದಾರೆ. ಹಾಗಿದ್ರೆ ಇವತ್ತು ಯಾವ ರೀತಿ ಕಾರ್ಯಕ್ರಮ ಇರುತ್ತೆ, ಏನೆಲ್ಲ ಸಭೆಗಳನ್ನು ಮಾಡಲಾಗುತ್ತೆ, ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ? ತಮಗೆಲ್ಲ ಗೊತ್ತಿರಬಹುದು, ಕೋಲಾರ ಲೋಕಸಭೆ ಟಿಕೆಟ್ ಅನೌನ್ಸ್ ಆಗೋದಕ್ಕಿಂತ ಪೂರ್ವದಲ್ಲಿ ಕೋಲಾರದಲ್ಲಿ ಯಾವ ರೀತಿಯ ಮುನಿಸು ಒಂದು ಕಡೆ ಮನೆ ಮಾಡಿತ್ತು. ಕೋಲಾರದ ಶಾಸಕರುಗಳು ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ಈಗ ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಇವತ್ತಿನ ಸಭೆ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಮಂತ್ರಿಗಳಾಗಿರುವಂತಹ ಸುಧಾಕರ್ ಸಾಹೇಬರಿದ್ದಾರೆ, ಪರಿಷತ್ ಸದಸ್ಯ ಆಗಿರುವಂತಹ ಅನಿಲ್ ಕುಮಾರ್ ಇದ್ದಾರೆ, ಹಾಗೇನೆ MLA ಆಗಿರುವಂತಹ ಕೊತ್ತೂರು ಮಂಜುನಾಥ್ ಅವರಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಮತ್ತು ಸಭೆಯ ಉದ್ದೇಶದ ಬಗ್ಗೆ ಮಾತಾಡ್ತಾ ಹೋಗೋಣ. ಸುಧಾಕರ್ ಸರ್, ಇವತ್ತು ಮುಖ್ಯಮಂತ್ರಿಗಳು ಏನೆಲ್ಲ ಸಭೆಗಳನ್ನು ನಡೆಸ್ತಾರೆ, ಸಭೆಯಲ್ಲಿ ಮುಖ್ಯವಾಗಿ ಏನು ಚರ್ಚೆ ಆಗುತ್ತೆ ಅಂತ ನೋಡಿ. ಈಗ ಇದು ರಾಜ್ಯ ಮಟ್ಟದ ಪ್ರಚಾರವನ್ನು ಚಾಲನೆ ಮಾಡ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಕಾಂಗ್ರೆಸ್ ಪಕ್ಷ ಹಲವಾರು ವರ್ಷಗಳಿಂದ, ಸುಮಾರು ನನಗೆ ತಿಳಿದಾಗೆ 25-30 ವರ್ಷಗಳಿಂದ ವಿಧಾನಸಭೆ ಚುನಾವಣೆ ಇರ್ಬೋದು, ಲೋಕಸಭೆ ಚುನಾವಣೆ ಇರ್ಬೋದು, ರಾಜ್ಯದಲ್ಲಿ ಪ್ರವಾಸವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ದೈವ ಮೂಲೆ ಅಂಥೇಳಿ ಮುಳಬಾಗಿಲಿನಿಂದ, ಅದರಲ್ಲೂ ಕೊಡುಮಲೆ ಗಣೇಶನ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿಂದ ಪಕ್ಷದ ಪ್ರಚಾರವನ್ನು ಮಾಡ್ತಕ್ಕಂಥ ಒಂದು ವಾಡಿಕೆ. ಆ ಒಂದು ನಿಟ್ಟಿನಲ್ಲಿ ಈಗ ರಾಜ್ಯ ಮಟ್ಟದ ಪ್ರಚಾರಕ್ಕೆ ಚಾಲನೆ ಕೊಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಇವತ್ತು ಇಲ್ಲಿ ಮುಳಬಾಗಿಲಿನಿಂದ ಪ್ರಾರಂಭ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಇಬ್ಬರು ಒಟ್ಟಿಗೆ ಬರ್ತಾ ಇದ್ದಾರೆ. ಅದರಿಂದ ಇವತ್ತು ಇಲ್ಲಿಂದ ಪ್ರಾರಂಭ ಆದಮೇಲೆ ಇಡೀ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ನಡೀತಕ್ಕಂಥ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ, ಯಾಕಂದರೆ ಸಮಯದ ಅಭಾವ ಇರೋದರಿಂದ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲಿ ಒಟ್ಟಿಗೆ ಬರ್ತಾರೆ. ಮುಖ್ಯಮಂತ್ರಿಗಳು ಬರ್ತಾ ಇರೋದಂಥ ಸಂಪೂರ್ಣ ಮುತುವರ್ಜಿಯನ್ನು ಕೊತ್ತೂರು ಮಂಜುನಾಥ್ ಅವರು ವಹಿಸ್ತಾ ಇದ್ದಾರೆ. ಸರ್, ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇರುವಂಥದ್ದು ಈ ಕೋಲಾರದ ಮುನಿಸಿ ಎಲ್ಲ ಮರ್ತಿದ್ದೀರಾ? ಕೊನೆಗೂ ಒಂದು ಹಂತದಲ್ಲಿ ತಾವು ಯಶಸ್ವಿ ಆದ್ರಿ, ಟಿಕೆಟ್ ಅವ್ರಿಗೆ ಕೊಟ್ಟರೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಫೈನಲಿ ಗೌತಮ್ ಅವ್ರಿಗೆ ಟಿಕೆಟ್ ಸಿಕ್ತು. ಯಾವ ರೀತಿ ನೋಡ್ತಾ ಇದ್ದೀರಿ ಈಗ ನೀವು ಇದನ್ನೆಲ್ಲ? ಇದರಲ್ಲಿ ಯಶಸ್ವಿ ನಾವು ಆಗಿಲ್ಲ, ಅವರು ಆಗಿಲ್ಲ, ಯಾರೂ ಯಶಸ್ವಿ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಯಶಸ್ವಿ ಆಗಿದೆ. ಇದರಲ್ಲಿ ಗೌತಮ್ ಅವ್ರನ್ನ ಲೋಕಸಭೆ ಅಭ್ಯರ್ಥಿಯನ್ನಾಗಿ ಕಳಿಸ್ಕೊಟ್ಟಿದ್ದಾರೆ. ಅದರಿಂದ ಸಂತೋಷ ಆಗಿದೆ. ನಾವೆಲ್ಲರೂ ಅದಕ್ಕೇನು ಪ್ರಯತ್ನ ಮಾಡಿ ಗೆಲ್ಲಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸೊ ಕೋಲಾರದಲ್ಲಿ ಎಲ್ಲ ಸರಿ ಇದೆ. ಕಾಂಗ್ರೆಸ್ನಲ್ಲಿ ಬಹುಶಃ ಸ್ವಲ್ಪ ಗೊಂದಲಗಳು ಇರೋದಕ್ಕೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಇದನ್ನು ಆಯ್ಕೆ ಮಾಡಿಕೊಂಡ್ರೆ ಹೇಗೆ? ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಒಂದು ವಿಶೇಷತೆ ಇದೆ ಅಂಥೇಳಿ, ಇಲ್ಲಿಂದ ಪಾಂಚಜನ್ಯ ಯಾತ್ರೆ ಇರ್ಬೋದು, ಈ ರೀತಿ ಹಲವಾರು ಸಂದರ್ಭದಲ್ಲಿ ಕಳೆದ ಚುನಾವಣೆಯಲ್ಲೂ ಅಷ್ಟೇ ಇಲ್ಲಿಂದನೇ ಪ್ರಾರಂಭ ಮಾಡಿದ್ದು. ಆದ್ದರಿಂದ ಇದಕ್ಕೆ KPCCಯ ಕಾರ್ಯಕ್ರಮ ಇದು ಜಿಲ್ಲಾ ಕಾಂಗ್ರೆಸ್ನ ಕಾರ್ಯಕ್ರಮ ಅಲ್ಲ, ಇದು ನೇರವಾಗಿ KPCC ಅವರು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಅದರಿಂದ ಇದಕ್ಕೆ ಬೇರೆ ಅರ್ಥಗಳನ್ನು ಕಲ್ಪಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಕೋಲಾರ.